ಚಿತ್ರದುರ್ಗದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಆರೋಗ್ಯದಲ್ಲಿ ಏರುಪೇರು ಕಂಡಿದ್ದು ಬಸವೇಶ್ವರ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ತುಮಕೂರಿನಿಂದ ಕಾರ್ಯಕ್ರಮ ಮುಗಿಸಿ ಚಿತ್ರದುರ್ಗಕ್ಕೆ ಬರುವ ವೇಳೆ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆ ಅವರನ್ನು ನೇರವಾಗಿ ಚಿತ್ರದುರ್ಗದ ಬಸವೇಶ್ವರ ಆಸ್ಪತ್ರೆಗೆ ಕರೆದುಕೊಂಡು ಬಂದು ದಾಖಲಿಸಿದ್ದು, ಹೃದ್ರೋಗ ತಜ್ಞರಾದ ಕಾರ್ತಿಕ್ ಅವರು ಹಾಗೂ ಸಿಬ್ಬಂದಿಗಳು ಜಮೀರ್ ಅಹಮದ್ ಖಾನ್ರಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ಇನ್ನು ಇಸಿಜಿ ಹಾಗೂ ಎಕೋ ಪರೀಕ್ಷೆ ನಡೆಸುತ್ತಿದ್ದು, ತುಮಕೂರಿನಿಂದ ಚುನಾವಣಾ ಪ್ರಚಾರ ಮುಗಿಸಿ ಚಿತ್ರದುರ್ಗಕ್ಕೆ ಬರುವ ವೇಳೆ ಈ ಒಂದು ಘಟನೆ ನಡೆದಿದ್ದು, ಇಸಿಜಿ ಹಾಗೂ ಎಕೋ ಪರೀಕ್ಷೆ ನಡೆಸಿದ್ದು ರಿಪೋರ್ಟ್ ನಾರ್ಮಲ್ ಬಂದಿದ್ದು, ಇನ್ನರ್ಧ ಗಂಟೆಯೊಳಗೆ ಜಮೀರ್ ಅಹಮದ್ ಖಾನ್ರನ್ನು ಡಿಸ್ಚಾರ್ಜ್ ಮಾಡುವುದಾಗಿ ಬಸವೇಶ್ವರ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ಡಾಕ್ಟರ್ ಪಾಲಕ್ ಶೌಪ್ ಅವರು ಮಾಹಿತಿ ನೀಡಿದ್ದಾರೆ. ಎಲ್ಲ ನಾರ್ಮಲ್ ಇತ್ತು, ಎಲ್ಲರೂ ಚೆಕ್ ನಾರ್ಮಲ್ ಇತ್ತು. ಅದು ಯಾಕೆ ಬೇಕು ರಿಸ್ಕ್ ಅಂತ ಸ್ವಲ್ಪ ಎಲ್ಲ ಕುಂತ ಬೆನ್ನ ಬಂದ್ರಂತೆ ರಿಸ್ಕ್ ಬೇಡ ಅಂತ ಬಂದ ಅಲ್ಲ ಬೆನ್ನ ಬಂದ್ರೆ ಕುಂತಾಗ ರಿಸ್ಕ್ ಬೇಡ ಅಂತ ಪ್ರಿಕಾಷನ್ ಅಷ್ಟೇ. ಬ್ಲಡ್ ಟೆಸ್ಟ್ ಕಳಿಸಿ ಅದು ನಾರ್ಮಲ್ ಬಂದಂತ ಕಳಿಸ್ತೀವಿ. ಇಲ್ಲ ನಮ್ಮ ಕಡೆಯಲ್ಲಿ ಕಾರ್ತಿಕ್ ನೋಡ್ತೀವಿ, ಏನೇನು ಪ್ರಾಬ್ಲಮ್ ಇಲ್ಲ, ಆರಾಮದ. ನಾವು ಸುಮ್ಮನೆ ಇದ್ರೆ ಒಂದು 10 ನಿಮಿಷ ರೆಸ್ಟ್ ತೊಗೊಳ್ಳಿ ಅಂತ ಸುಮ್ಮನೆ ಎಲ್ಲದೂ ನಾರ್ಮಲ್ ಆಗಿದೆ.